ವರ್ಷಗಳಿಂದ ನೀರಿಗಾಗಿ ನಾವು ಪ್ರಯತ್ನ ಮಾಡ್ತಾನೆ ಇದುವರೆಗೂ ಸರಿಯಾದ ನಾವು ನೀರು ಸಿಕ್ಕಿದೆ. ನಾವು KC ವ್ಯಾಲಿ ನೀರು ಬೇಕು ನಾವೆಲ್ಲೂ ಹೋರಾಟ ಮಾಡಿದ್ದೇ ಇಲ್ಲ. KC ವ್ಯಾಲ್ಯೂ ನಾನು ಬೆಂಗಳೂರಿನಲ್ಲಿ ಅದು ಎಲ್ಲಿಯೂ ಶೇಖರಣೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ನಮ್ಮ ಕೋಲಾರ ಜಿಲ್ಲೆ ಆದಂಥ ಕೆರೆಗಳಿಗೆ ಅದನ್ನು ತುಂಬಿಸಿ ಇವತ್ತು ಇದನ್ನೇ ನೀವು ಬೋರ್ಗಳಿಗೆ ಅಂತರ್ಜಲದಲ್ಲಿ ಮತ್ತೆ ಉತ್ಪತ್ತಿ ಆಗುತ್ತೆ. ಶುದ್ಧ ಕುಡಿಯ ನೀರು ಮತ್ತು ಇನ್ನೂ ಅನೇಕ ಜನಗಳಿಂದ ಗ್ರಾಮಾಂತರದಲ್ಲಿರುವಂತಹ ಅವ್ರಿಗೂ ಸಹ ಇವತ್ತು ಜೀವ ಪ್ರಾಣಿಗಳಿಗೆ ನೀರು ಬೇಕಾಗಿದೆ. ಜೀವ ಪ್ರಾಣಿಗಳಿಗೂ ಸಹ ಶುದ್ಧ ಕುಡಿಯೋ ನೀರು ಬೇಕಾಗಿದೆ. ಇಂಥ ಒಂದು ಸಮಯದಲ್ಲಿ ತಾವೆಲ್ಲರೂ ಸಾಕಷ್ಟು ಜನಗಳನ್ನ ಸೇರಿಸಿ ಆ ಸಮಾವೇಶವನ್ನು ಯಶಸ್ವಿಗೊಳಿಸಿ ನೀರಿಗಾಗಿ ಸಹ ನಾವು ನಿರಂತರ ಹೋರಾಟ ಮಾಡೋಣ. ನಮ್ಮ ನೀರು ಬಂದ ಮೇಲೆ ನಾವು ಆ ಹೋರಾಟವನ್ನು ನಿಲ್ಲಿಸೋಣ ಅಂತ ಹೇಳುತ್ತೀವಿ. ನನ್ನ ಮಾತಿಗೆ ಒಳ್ಳೇದಾಗಬೇಕು ಆದರೆ ಇದು ಯಾವತ್ತೂ ಒಳ್ಳೇದಾಗಬೇಕು ಇತ್ತು. ಆದರೆ ನಮ್ಮ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆಯಿಂದ ನಾವು ಇದುವರೆಗೂ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ನಾವು ಕೋಲಾರಲ್ಲಿ ರಸ್ತೆಗಳ ಅಗಲೀಕರಣ ಮಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ಸುಮಾರು ದೇವಸ್ಥಾನಗಳು ಇನ್ನೊಂದು ಮತ್ತೊಂದನ್ನೆಲ್ಲ ತೆರವುಗೊಳಿಸಿ ಒಳಗಡೆ ಬೇರೆ ಬೇರೆ ಕಡೆ ಜಾಗ ಕೊಟ್ಟು ಇದು ಮಾಡಿದಾಗ ನಮ್ಮಲ್ಲಿ ಅಧಿಕಾರಿಗಳು ಕೇಳಿದರು ಶಾಶ್ವತ ನೀರಾವರಿ ಯೋಜನೆ ಅದು ಅದನ್ನು ತೆಗೆದುಬೇಡ ಅಂತ. ನಾನು ಹೇಳಿದೆ ಕೋಲಾರಿಗೆ ಇಲ್ಲ ಚಿಕ್ಕಬಳ್ಳಾಪುರಕ್ಕೆ ಇನ್ನೂ ಶಾಶ್ವತ ನೀರಾವರಿ ಯೋಜನೆ ಇನ್ನೂ ಏನು ಸಿಕ್ಕಿಲ್ಲ, ಅದನ್ನು ಟಚ್ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದೆ. ಹೌದು, ಟಚ್ ಮಾಡೋಕ್ಕೆ ಹೋಗ್ಬೇಡ್ರಿ, ಅದಿರಬೇಕು. ಯಾಕಂದರೆ ಇವತ್ತೇನು ಎತ್ತಿನಹೊಳೆ ಪ್ರಾಜೆಕ್ಟ್ ಆಗಿರ್ಬೋದು, KC ವ್ಯಾಲಿ ಪ್ರಾಜೆಕ್ಟ್ ಆಗಿರ್ಬೋದು, ಅದು ರಾಜಕಾರಣಿಗಳು ಜೋಬ್ಗಳು ತುಂಬ್ಕೊಳ್ಳೋದಕ್ಕೋಸ್ಕರ ಮಾಡ್ಕೊಂಡಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ಗಳು ಅಷ್ಟೇ. ರೈತರನ್ನ ಶಾಶ್ವತವಾಗಿ ಇವ್ರು ಹೇಳ್ತಾ ಇದ್ರು ಬೆಂಗಳೂರಲ್ಲಿ ಕೊಳಚೆ ನೀರು ಇನ್ನೊಂದು ಮತ್ತೊಂದು ನೀರು ಏನೇನೋ ನೀರುಗಳೆಲ್ಲ ಸೇರಿ ಅಲ್ಲಿ ಬರ್ತಕ್ಕಂಥದ್ದು ಕುಡಿಯೋಕ್ಕೆಲ್ಲ ತೊಳ್ಕೊಂಡು ಬಿಟ್ಟಿರ್ತಕ್ಕಂಥ ನೀರು, ಹೊಡೆಯೋಕ್ಕೂ ನೀರಲ್ಲ ಹೋಗ್ತಾ ಇಲ್ಲ. ಹಾಗಾಗಿ ನಾವು ಬೇರೆ ಕಡೆಯಿಂದ ನೋಡಿದ್ದೀರಿ ಮನೆಗಳಲ್ಲಿ, ನಾವು ಅಪಾರ್ಟ್ಮೆಂಟ್ಸ್ ಇನ್ನೊಂದು ಮತ್ತೊಂದು ಕಡೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕ್ಲೀನ್ ಮಾಡಿರ್ತಕ್ಕಂಥ ನೀರು ಕುಡಿಯೋಕ್ಕೂ ಯೋಗ್ಯ ಇರಬೇಕು, ಆ ಲೆಕ್ಕಾಚಾರದಲ್ಲಿ ಬರುತ್ತೆ. ಆದರೆ ಇಲ್ಲಿ ಸಾವಿರಾರು ಕೋಟಿ ಹಣ ಬಿಡುಗಡೆ ಮಾಡಿ ಅದನ್ನು 3ನೇ ಹಂತದ ಶುದ್ಧೀಕರಣ ಮಾಡಿದೆ. ಡೈರೆಕ್ಟಾಗಿ ಏನಲ್ಲಿ ಬೆಳ್ಳೂರು ಇನ್ನೊಂದು ಮತ್ತೊಂದು ಕೆರೆ ಅಂತ ಬರುತ್ತೆ, ಆ ಕೆರೆಯಿಂದ ಡೈರೆಕ್ಟಾಗಿ ಬರ್ತಿದೆ. ಅದನ್ನು ನಮ್ಮ ಆದಿಪಿಂಡೇಣ್ಣವರು ಮತ್ತು ಅವ್ರ ಸ್ನೇಹಿತರೆಲ್ಲ ಡೆಲ್ಲಿಗೆ ಬಂದಾಗ ಹೇಳಿದ್ರು, ಈ ಥರ ತೊಂದರೆ ಆಗ್ತಾ ಇದೆ, ನಮಗೆ ಕೃಷ್ಣಾ ರಿವರಿಂದ ನಮ್ಗೆ ಇಷ್ಟು ನೀರು ಬರಬೇಕು, ನಮ್ಮ ಭಾಗ ಅದು. ಅದನ್ನೆಲ್ಲ ತಪ್ಪಿಸೋದಕ್ಕೋಸ್ಕರ ಅನೇಕ ರಾಜಕಾರಣಿಗಳು ಇದನ್ನು ದಾರಿ ತಪ್ಪಿಸೋಂಥ ಕೆಲಸಗಳನ್ನು ಮಾಡಿ ಬೇರೆ ಬೇರೆ ಯೋಜನೆಗಳನ್ನು ತಗೊಂಡು ಅವರೇ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಏನೋ ಬರೋದು ನಮ್ಮ ಕೃಷ್ಣಾ ಇದ್ರದ್ದು ನೀರು ಬೇಡ, ನಮ್ಗೆ ಇದನ್ನು ಕೊಟ್ಬಿಡಿ ಅನ್ನೋ ಲೆಕ್ಕಾಚಾರದಲ್ಲೆಲ್ಲ ಹೇಳಿ ಇದು ಮಾಡಿದ್ದಾರೆ. ಆಮೇಲೆ ಎತ್ತಿನಹೊಳೆ ಪ್ರಾಜೆಕ್ಟ್ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಮಳೆಗಾಲದಲ್ಲೂ ಏನೋ ಅವರು ವರ್ಷಕ್ಕೂ ವ್ಯವಸಾಯ ಮಾಡೋಂಥ ಜಮೀನುಗಳನ್ನ ಹೆಚ್ಚಿಸ್ಕೊಂಡ್ರು. ದ್ವಿಗುಣ ಆಯಿತು. ಈ 10,000 ಎಕರೆ ಇದ್ರೆ 1,00,000 ಎಕರೆ ಆಯಿತು, 1,00,000 ಎಕರೆ ಇದ್ದಿದ್ದು 2,00,000 ಎಕರೆ ಆಯಿತು, 2,00,000 ಎಕರೆ ಇದ್ದಿದ್ದು 4,00,000 ಎಕರೆ ಆಯಿತು. ಇದೇ ಥರ ಲಕ್ಷಗಳ ಎಕರೆಗಳು ರೈಸ್ ಆಗಿ ಏನಾಯ್ತು ಅಂದರೆ ನೀರು ಎಷ್ಟೇ ನಮ್ಮಲ್ಲಿ ಬರೋಂಥ ನೀರೆಲ್ಲ ಬಿಟ್ರೇನು ಅವ್ರಿಗೆ ಸಾಕಾಗಲ್ಲ. ಆ ಥರ ವ್ಯವಸಾಯ ಮಾಡೋಂಥ ಪರಿಸ್ಥಿತಿಗೆ ಅವ್ರು ಬಂದಿದ್ದಾರೆ. ಯಾಕಂದರೆ ನೀರು ನಮ್ಗೆ ಬರುತ್ತೆ, ಬಿಡು ತುಂಬೋದ್ರೆ ಎಲ್ಲಿ ಬಿಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ. ಆದರೆ ನಮ್ಮ ರಾಜಕಾರಣಿಗಳು ಹಿಂದೆ ಇದ್ದರು ಕರೆಕ್ಟಾಗಿ ನಾವು ಕಾವೇರಿ ವಾಟರ್ ಏನಿದೆ ಅದು ಮಂಡ್ಯ, ಮೈಸೂರು, ರಾಮನಗರ ಇದನ್ನು ಬಿಟ್ಟು ನಾವು ತುಮಕೂರು, ಹಾಸನ, ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಕನಕಪುರ ಈ ಕಡೆ ಎಲ್ಲ ನೀರು ಬಿಡಬೇಕು, ಕಾಲುವೆಗಳು ಮಾಡಿ ನೀರು ಬಿಟ್ಬಿಡೋಣ, ಇವರೆಲ್ಲ ವ್ಯವಸಾಯ ಮಾಡ್ಕೊಂಡೆಲ್ಲ ಸರಿ ಹೋಗ್ತಾರೆ ಅಂತೇಳಿ ಯೋಚನೆ ಮಾಡಿದ್ರೆ ನೀರು ಜಾಸ್ತಿ ಹರ್ಕೊಂಡು ಹೋಗ್ತಾ ಇರಲಿಲ್ಲ, ಎಲ್ಲ ನಮ್ಮ ಕಡೆ ಬರೋದು. ಇವತ್ತು ಮೇಕೆದಾಟು ಇನ್ನೊಂದು ಮತ್ತೊಂದು ಡ್ಯಾಮ್ ಕಟ್ಟಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತೇ ತೀರ್ಮಾನ ಮಾಡ್ತಾ ಇದ್ದಾರೆ. ಅದನ್ನು ಅವತ್ತೇ ತೀರ್ಮಾನ ಮಾಡಿದರೆ ಯಾರ್ದು ಅಡ್ಡ ಏನಿಲ್ಲ. ಕೃಷ್ಣಾ ನೀರನ್ನ ಮತ್ತೆ ನಮ್ಮ ಕುಪ್ಪಂಗೆ ಮತ್ತೆ ಹಾಕಾಗ್ತಂದ್ರಲ್ಲ ಆ ಭಾಗ ನೀರು ನಮ್ಮ ಬೇಡ ಬಹಳ ನಾವು ಹೋರಾಟ ಮಾಡಿದ್ರೆ ಇವತ್ತು ಎಲ್ಲರಿಗೂ ಒಂದೇ ಕೂಗಾಗಿದೆ. ಪಕ್ಷೇತರ ಯಾವುದೇ ಪಾರ್ಟಿ ಇಲ್ಲ, ಪಕ್ಷೇತರವಾಗಿ ಮತ್ತೆ ಸಂಸದ ಒಟ್ಟುಗೂಡಿ ಒಂದೇ ಇದ್ದರೆ ಏನಾಗ್ತದೆ. ನಮ್ಮ ಅಡಿಗೆ ಮಾತಾಡ್ತಾ ಇರ್ತೀವಿ, ಆ ಪಕ್ಷ ಈ ಪಕ್ಷ ಅದು ಬಿಟ್ಟು ನಂಗೆ ನೀರಿಗೋಸ್ಕರ ಹೋರಾಟ ಮಾಡೋಣ, ನೀರನ್ನು ತರಂತ ಕೆಲಸ ಮಾಡೋಣ. ಚುನಾವಣೆ ಮುಂದೆ ಚುನಾವಣೆ ಅವರೆಲ್ಲ ವೈದ್ಯುತ ಕೆಲಸ ಮಾಡ್ಕೊಂಡೆ ನಾವು ಬೇಡ ಅಂತ ಹೇಳಿದ್ರೆ ನೀರಿಗಾಗಿ ನಾವೆಲ್ಲ ಒಂದುಗೂಡೋಣ.
ಯಾವುದೇ ಇದರಲ್ಲಿ ಜಾತಿ ಭೇದ ಇದರಲ್ಲಿ ಸಂಘ ಸಂಸ್ಥೆಗಳನ್ನ ಮತ್ತೆ ಇನ್ನೊಂದು ರಾಜಕಾರಣಿ ಬೆಳೆಸೋದು ಬೇಡ. ಎಲ್ಲ ಒಂದು ಮನಸ್ಸನ್ನು ಒಗ್ಗೂಡಿ ಹಳ್ಳಿಗಳಲ್ಲಿ ಕೂತು ಮಾತಾಡಿದನ್ನ ಈ ಸಮಾವೇಶಕ್ಕೆ ಏನು ನಾವು ಜನ ತರಬೇಕಂತ ಹೇಳಿ ನಾವು ಕಷ್ಟಪಡಬೇಕಿದೆ. ಹಳ್ಳಿಯಲ್ಲಿ ಮುಟ್ಟಬೇಕಾಗಿದೆ. ಚುನಾವಣೆ ಬಂದಾಗ ನಾವು ಹೋರಾಡ್ಕೋಬೇಕಂತಲ್ಲ, ಇದನ್ನು ನಾವು ಮಾಡಿ ಹಳ್ಳಿ ನಾವೇ ಸ್ವಾಭಾವಿಕ ನೀರು ಬೇಕಾಗ್ತದೆ. ಆದ್ರಿಂದ ಇಲ್ಲಿ ಎಲ್ಲರೂ ಸಹ ಅಣ್ಣ ತಮ್ಮನಂತೆ ನಮ್ಮ ಮುಂದಿನ ಭವಿಷ್ಯದ ಯೋಜನೆ ಇಟ್ಕೊಂಡು ನಾವೆಲ್ಲರೂ ಸಹ ಇದು ಮಾಡೋಣ. ಇದು ಯಾವುದೋ ಪಕ್ಷ ರಾಜಕೀಯ ಅದು ಇದು ಬೆಳೆಸೋದು ಬೇಡ. ನಾವೆಲ್ಲರೂ ಬಂಗಾರಪೇಟೆಯಲ್ಲಿ ಇಲ್ಲಿ ಏನು ನಮ್ಮ ಇಲ್ಲಿ ರೈತ ಸಂಘದವರು ಇರ್ಬೋದು, ಬೇರೆ ಬೇರೆ ಸಂಘಟನೆಗಳಿರ್ಬೋದು, ರಾಜಕೀಯ ವ್ಯಕ್ತಿಗಳು ಎಲ್ಲರೂ ಬಂದಿದ್ದಾರೆ. ನಾವು ಇದು ವೈಮನಸ್ಸುಗಳೆಲ್ಲ ಮರೆತು ಪ್ರತಿ ಗ್ರಾಮಕ್ಕೆ ಹೋಗ್ಬಿಟ್ಟು ನಾವು ಏನು 17ನೇ ತಾರೀಕಿಗೆ ಒಂದು ರ್ಯಾಲಿ ಮಾಡ್ತಾ ಇದ್ವಿ, ಚಳವಳಿ ಮಾಡ್ತಾ ಇದ್ವಿ, ಅದರಲ್ಲಿ ಸಕ್ರಿಯವಾಗಿ ನಾವೆಲ್ಲರೂ ಸಹ ಕೈ ಜೋಡಿಸಿ ಮಾಡ್ತೀರಿ ಅಂತೇಳಿ ನಮ್ಮ ಬಂಗಾರಪೇಟೆ ಎಲ್ಲ ಪರವಾಗಿ ಅಂದರೆ ಎಲ್ಲರ ಪರವಾಗಿ ಅವರ ಅಭಿಪ್ರಾಯಗಳನ್ನು ತಿಳಿಸ್ಲಿ. ಅದಕ್ಕೆ ನಾವು ಶಕ್ತಿ ಮೀರಿ ಪ್ರತಿ ಗ್ರಾಮಕ್ಕೆ ಪ್ರತಿ ಇದಕ್ಕೆ ಭೇಟಿ ನೀಡಿ ಈ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ನಾನು ಸಿದ್ಧ ಇದ್ದೀನಿ. ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ 2018ರಲ್ಲಿ ನಮ್ಮ ಜಿಲ್ಲೆಗೆ ಅರಿವಿಕೆ ಶುರುವಾಗ್ತದೆ. ಈಗ ನಾವು 2026ರಲ್ಲಿದ್ದೀವಿ. ನಾವೆಲ್ಲ ಟೊಮೆಟೊ ಬೆಳೆಗಳು, ಮಾವಿನ ತೋಪುಗಳು, ಶ್ರೀನಿವಾಸಪುರ ಭಾಗದಲ್ಲಿ ನಮ್ಮ ಭಾಗದಲ್ಲಿ ಟೊಮೆಟೊ ಎಲ್ಲ ರೀತಿಯ ತರಕಾರಿಗಳನ್ನ ಬೆಳೀತಾ ಇದ್ವಿ. ಇವತ್ತಿನ ದಿವಸ ನೀವು 2018ರಿಂದ 26ರಲ್ಲಿದ್ದೀವಿ ಅಂದರೆ ಸರಿಸುಮಾರು 8 ವರ್ಷಗಳಾಗಿದೆ. ಈ 8 ವರ್ಷಗಳಲ್ಲಿ ನೀವು ಯಾರು ರೈತ ಮಿತ್ರರಿದ್ದೀರೋ ಇಲ್ಲಿ ನೀವು ಬೆಳೆದಿರ್ತಕ್ಕಂಥ ಬೆಳೆಯಲ್ಲಿ ಆ ಒಂದು ಕ್ವಾಲಿಟಿ ಏನಿದೆ, ಆ ಒಂದು ತರಕಾರಿಗಳ ಬೆಳೆ ಕ್ವಾಲಿಟಿ ಆಗಿರ್ಬೋದು, ಕ್ವಾಲಿಟಿ ಕಡಿಮೆ ಆಗ್ತಾ ಇದೆ. ಯಾಕೆ ಕಡಿಮೆ ಆಗ್ತಾ ಇದೆ ಅಂದರೆ ಇವ್ರು ಏನು ಶುದ್ಧೀಕರಣ ಮಾಡಿ ನಾವು ಇವ್ರು ಏನೇ ಬಿಟ್ಟರು ಅದೇ ನೀರನ್ನ ಪದೇ 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 ಕೆರೆಗಳಿಗೆ ತುಂಬಿಸಿ ಅಂಡರ್ಗ್ರೌಂಡ್ ನಮ್ಮ ಪ್ರಕಾಶಣ್ಣ ಅವ್ರು ಏನು ಹೇಳಿದ್ರು, ಕೆಳಗಡೆ ಅಲ್ಲೇ ಏನಿರುತ್ತೆ ಆದರೆ ಅದು ಕೆಟ್ಟ ವಾಸನೆ ಬರೋದು, ಕೊಳತೋಗೋ ರೀತಿ ಆಗುತ್ತೆ. ರೈತರಿಂದ ಹಿಡಿದು ಕಾರ್ಮಿಕರಿಂದ ಹಿಡಿದು ಎಲ್ಲ ವಿವಿಧ ಹೋರಾಟಗಾರರು ಜೊತೆ ಸೇರಿ ಈ ಹೋರಾಟಕ್ಕೆ ಮುನ್ನುಗ್ಗಬೇಕು. ಆದರೆ ಇವತ್ತು ಒಂದು ಸಣ್ಣ ವಿಚಾರ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಸನ್ಮಾನ ಶ್ರೀ ಮಾಜಿ MP ಆಗಿರ್ತಕ್ಕಂಥ ಮುನ್ಸಮ್ಮಣ್ಣವರು ಕೋಲಾರದಲ್ಲಿರ್ತಕ್ಕಂಥ ಕೆರೆ ಮತ್ತು ಕಾಲುವೆಗಳನ್ನ ಮತ್ತು ಕುಂಟೆಗಳನ್ನ ನೀರು ನಿಲ್ಬೇಕಂತಕ್ಕಂಥದ್ದು ನಿರಂತರವಾಗಿ ಅವರು ಕೆಲಸ ಮಾಡಿದ್ದಾರೆ, ಕೆಲಸ ಮಾಡಿ ತೋರಿಸಿದ್ದಾರೆ ಅಂತ ಅವರು ಇವತ್ತು. ಹೆಣ್ಮಕ್ಳನ್ನ ದಯವಿಟ್ಟು ಎಲ್ಲ ಬಂಧುಗಳಲ್ಲಿ ನನ್ನ ವಿನಂತಿ ಏನಂದ್ರೆ ಎಲ್ಲ ಹೆಣ್ಮಕ್ಳಿಗೂ ಎಲ್ಲ ಸಂಘ ಸಂಸ್ಥೆಗಳಿಗೂ ವಿಚಾರ ಮುಟ್ಟಿಸಿದ್ವಿ. ಅವರು ಆ ಪಕ್ಷ ಈ ಪಕ್ಷ ಈಗಾಗಲೇ ಹೇಳಿದ್ದಾರೆ, ಅದೆಲ್ಲ ಬೇಡ. ಹೆಣ್ಮಕ್ಳಿಗೆ ಮನವೊಲಿಸಿದ್ರೆ ಹೆಣ್ಣಿಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ದಯವಿಟ್ಟು ಎಲ್ಲರ ವಿಚಾರಗಳನ್ನು ಮುಟ್ಟಿಸಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೈ ಜೋಡಿಸಿ, ನೀವು ಜೋಡಿಸಿದ್ರೆ ಮನೆ ಎಲ್ಲರೂ ಹೇಳಿ ನೀವು ಹೋಗ್ಬೇಕು. ಎಲ್ಲ ಊರುಗಳ ಕಡೆಯಿಂದಲೂ ಬಂದಿದ್ದೀರಿ. ಈಗ ಆಲ್ಮೋಸ್ಟ್ ನಮ್ಮ ಎಲ್ಲ ತಾಲೂಕಿನ ಜನತೆಯಲ್ಲಿ ಒಂದು ಊರಲ್ಲಿ ಎಲ್ಲ ಮನೆಯಲ್ಲೂ ಹೇಳಿದಾಗ ಅವ್ರು ಬಂದೇ ಬರ್ತಾರೆ. ನಾವು ಹೇಳಿಲ್ಲ ಅಂತಂದರೆ ಹೆಣ್ಮಕ್ಳಿಗೆ ಯಾವ ವಿಚಾರ ಗೊತ್ತಾರೆ, ನಮ್ಮ ಮನೆಯವ್ರು ಹೋಗಿದ್ದಾರೆ ಬಿಟ್ಟರೆ ಅವ್ರೇನೋ ಹೋಗಿ ಬರ್ತಾರೆ ಅಂತ ಹೋಗ್ತೀವಿ ನಾವು. ನೀವು ಮುಡಿಸಿಲ್ಲ ಅಂತಂದ್ರೆ ಅವ್ರು ಹೊರಡೋಕ್ಕಾಗಲ್ಲ. ನಾನು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಎಷ್ಟು ಸಂಸ್ಥೆಗಳಿದೆಯಾ ಹೆಣ್ಮಕ್ಳನ್ನ ನಾನು ಮುಡಿಸ್ತೀನಿ, ವಿಚಾರವನ್ನು ಮುಡಿಸಿ ಅವನ್ನೆಲ್ಲ ಕರ್ತರ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ವಂದನೆಗೆ.